ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ತುಂಬ ದಿನ ಆಯಿತು ಏನು ವೀಡಿಯೋಸ್ ಮಾಡಿದೆ. ನಾನು ಸ್ವಲ್ಪ ಪ್ರಾಬ್ಲಮಲ್ಲಿದ್ದೆ. ಅದಾದಮೇಲೆ ನನಗೆ ತುಳು ಲಾಗ್ ಚಾನಲ್ ಇರುವಾಗ ನಾನು ಅದಕ್ಕೆ ತುಂಬ ಫೋಕಸ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಅದರಲ್ಲಿ ರೆವೆನ್ಯೂ ಬರ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಇನ್ನೂ ಲಾಗ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ತುಂಬ ಪ್ರಾಬ್ಲಮ್ ಎಲ್ಲ ಆಯಿತು. ನಾನು ತುಳು ಲಾಗ್ ಸಹ ಮಾಡದೆ 1 ಮಂತ್ ಆಯಿತು. ಹಾಗಾಗಿ ಲಾಗ್ ಮತ್ತು ಸೇಮ್ ಟು ಸೇಮ್ ಕಂಟೆಂಟ್ ಬೇಡ ಅಂತ ಹೇಳಿ ಇವಾಗ ನಾನು ಜಾಬ್ ಅಪ್ಡೇಟ್ಸ್ ಏನಾದರೂ ಕೊಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ನಿಮಗೆ ಸಹ ಯೂಸ್ಫುಲ್ ಆಗ್ಬೋದು. ಸೊ ನಾನು ಇವತ್ತಿಂದ ನೆಕ್ಸ್ಟ್ ಜಾಬ್ ಅಪ್ಡೇಟ್ಸ್ ನಿಮಗೆ ತಿಳಿಸಿಕೊಡ್ಬೇಕು ಅಂತಿದ್ದೇನೆ. ವಿಷಯ ಏನು ಅಂತ ಹೇಳಿದರೆ, ನಾನು ಆಲ್ಮೋಸ್ಟ್ ದಕ್ಷಿಣ ಕನ್ನಡ, ಉಡುಪಿ, ಬ್ಯಾಂಗ್ಳೂರು ಈ ಕಡೆ ಇರುವಂಥದ್ದನ್ನು ಹೇಳ್ತೀನಿ. ಚಿಕ್ಕಮಂಗ್ಳೂರು ಈ ಕಡೆ ಇದ್ರೂ ಹೇಳ್ತೀನಿ, ಬಟ್ ಜಾಸ್ತಿಯಾಗಿ ಉಡುಪಿ, ದಕ್ಷಿಣ ಕನ್ನಡ, ಬ್ಯಾಂಗ್ಳೂರು ಕಡೆ ಇದ್ದರೆ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತೇನೆ. ನಾನಿವಾಗ ಸದ್ಯಕ್ಕೆ ಮನೇಲಿದ್ದೇನೆ. ಯಾಕಂತ ಹೇಳಿದರೆ ನನಗೆ ಮನೆ ಬಿಟ್ಟು ಹೊರಗೆ ಹೋಗುವ ಹಾಗಿಲ್ಲ. ಮತ್ತೇನಂತ ಹೇಳಿದರೆ, ನಾನು ಜಾಬ್ ಅಪ್ಡೇಟ್ಸ್ ಕೊಡಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿ ಕೊಡ್ತೇನೆ. ಬಟ್ ಏನು ಅಂತ ಹೇಳಿದರೆ, ಇವತ್ತು ನಾವು ಎಷ್ಟು ಕೇರ್ಫುಲ್ ಆಗಿದ್ರೂ ಕೂಡ ಸಾಕಾಗೋದಿಲ್ಲ. ಯಾಕಂತ ಹೇಳಿದರೆ ದುಡ್ಡಿಗಾಗಿ ಏನು ಸಹ ಮಾಡ್ತಾರೆ. ಹಾಗಾಗಿ ನಾನು ಸಹ ಒಂದು 2-3 ಸರ್ತಿ ಏನೋ ಕೆಲವೊಂದು ಫ್ರಾಡ್ಗಳನ್ನು ಎದುರಿಸಿದ್ದೇನೆ. ಅಂದರೆ ಜಾಬ್ ಕೊಡ್ತೇನೆ ಅಂತ ಹೇಳಿ, ನೀವು ಇಷ್ಟು ದುಡ್ಡು ಕೊಟ್ಟರೆ ಜಾಬ್ ಕೊಡಿಸ್ತೇನೆ ಅಂತ, ಅಂದರೆ ತಾಲೂಕು ಪಂಚಾಯತಲ್ಲಿ ಸರ್ವೆ ಆಫೀಸರಾಗಿ ನಿಮಗೆ ಜಾಬ್ ಕೊಡಿಸ್ತೇನೆ ಅಂತ ಅನ್ನೋ ನಂಬರಿಂದ ಮೆಸೇಜ್ ಬಂದಿತ್ತು. ನಾನು ಅವಾಗ ನನಗೆ ಅಷ್ಟೇನು ಹೀಗೆಲ್ಲ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಅದು ಫಸ್ಟ್ ಟೈಮ್ ನನಗೆ. ಹಾಗಾಗಿ ನಾನು ಹೇಳ್ತಿರೋದು ಆ ಥರ ಏನು ಇರಲಿಕ್ಕಿಲ್ಲ. ಬಟ್ ನಾನು ಸ್ವಲ್ಪ ಸರ್ಚ್ ಮಾಡಿ ಕೊಡೋದು. ಹಾಗೆ ನೀವು ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಕೆಲವೊಂದು ಕಂಪನಿ ಇವಾಗ ಇತ್ತೀಚೆಗೆ ಒಂದು ಯಾವುದೋ ವ್ಯಾಕ್ಸನ್ ಯಾವುದೋ ಒಂದು ಕಂಪನಿ ತುಂಬ ಏನೋ ಮೋಸ ಮಾಡ್ತಿದೆ. ಅಂದರೆ ದುಡ್ಡನ್ನು ಚೈನ್ ಬಿಸ್ನೆಸ್ ಥರ ಆಗಿರಬೇಕು. ಅದು ದುಡ್ಡನ್ನು ಉಡಾಯಿಸ್ತಿದೆ ಅಂತ ಹೇಳುವಂತಹ ಮಾಹಿತಿ ಬಿಡ್ತಾ ಇದ್ದಾರೆ. ಸೊ ನನಗೂ ಸಹ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಮೆಸೇಜ್ ಬರ್ತಿತ್ತು. ಅಂದರೆ ಜಾಯ್ನ್ ಆಗ್ತೀರಾ, ನಮ್ಮಲ್ಲಿ ಪಾರ್ಟ್ ಟೈಮ್ ಆಗಿ ಸಹ ವರ್ಕ್ ಮಾಡ್ಬೋದು, ಹಾಗೆ ಹೇಗೆ ಅಂತ. ಸೊ ಅದೆಲ್ಲ ತುಂಬ ಕಷ್ಟ ಅಂತ ಅನಿಸ್ತದೆ ಹಾಗೆಲ್ಲ ನೋಡುವಾಗ. ಹಾಗಾಗಿ ನಾನು ಆದಷ್ಟು ಸರ್ಚ್ ಮಾಡಿಯೇ ನಿಮಗೆ ಮಾಹಿತಿಯನ್ನು ತಲುಪಿಸುವಂಥದ್ದು. ಇವತ್ತು ನಾನು ನಿಮಗೆ 3 ಜಾಬ್ ಅಪ್ಡೇಟ್ಸ್ ಡೀಟೇಲನ್ನು ಕೊಡ್ತಾ ಇದ್ದೇನೆ. ನನ್ನಿಂದ ಒಂದು 2 ಜನಕ್ಕಾದರೂ ಜಾಬ್ ಸಿಗ್ತದ ನೋಡುವ ಅಂತ. ನಿಮಗೆ ಯೂಸ್ ಆದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಜಾಬ್ ಆಯಿತು ಅಂತ. ಸೊ ನಾನು ಆದಷ್ಟು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ, ಎಲ್ಲಿ ಎಲ್ಲ ಜಾಬ್ ಇದೆ, ಹೇಗೆ ಏನು ಅಂತ. ಸೊ ಡೀಟೇಲಾಗಿ ಕಂಪನಿಯಲ್ಲಿ ಆಲ್ಮೋಸ್ಟ್ ಹೇಳ್ತೇನೆ. ಅದಾದಮೇಲೆ ಹೀಗೆ ಕೆಲವು ಲೋಕಲೆಲ್ಲ ನಮಗೆ 1-2 ಸ್ಟಾಕಲ್ಲಿ ಇದ್ದರೆ ಕಷ್ಟ ಅಲ್ಲ, ಆದರೂ ಹೇಳ್ತಾನೆ. ಅಂದರೆ ಪಕ್ಕದಲ್ಲಿರುವವರಿಗೆ ಹೋಗ್ಲಿಕ್ಕಾಗ್ತದೆ. ಜಾಸ್ತಿಯಾಗಿ ನಾನು ಹೇಳೋದು ದಕ್ಷಿಣ ಕನ್ನಡ, ಉಡುಪಿ, ಬ್ಯಾಂಗ್ಳೂರು ಈ ಕಡೆ ಇರುವಂಥದ್ದನ್ನೇ ಹೇಳುವಂಥದ್ದು. ಹಾಗೆ ನಿಮಗೆ ಯೂಸ್ ಆದರೆ ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಯೂಸ್ ಆಗುವಂಥದ್ದಿದ್ದರೆ ಅವರಿಗೂ ಶೇರ್ ಮಾಡಿ. ಯೂಸ್ ಆದರೆ ನನಗೆ ಇನ್ಸ್ಟಾದಲ್ಲಿ ಅಥವಾ ಯೂಟ್ಯೂಬ್ನಲ್ಲೇ ಕಮೆಂಟ್ ಮಾಡಿ ಹೇಳಿ ನನಗೆ ಜಾಬ್ ಸಿಕ್ಕಿದೆ ಅಂತ. ಅಂದರೆ ನನಗೆ ಏನು ಹೇಳ್ಕೊಳ್ಳಿಕ್ಕೆ ಅಲ್ಲ, ಬಟ್ ನನಗೆ ನಾನೊಂದು ವಿಡಿಯೋ ಮಾಡಿದ್ದಕ್ಕಾಗಿ ಒಬ್ಬರಿಗೆ ಜಾಬ್ ಆಯಿತು, ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಒಂದು ಜಾಬ್ ಆಯಿತು ಅನ್ನುವಂಥ ಖುಷಿ ಮೈಂಡಲ್ಲಿ ಇರ್ತದಲ್ಲ. ಸೊ ಅದನ್ನು ಒಂದು ಏನೋ ಅದಕ್ಕಾಗಿ ಒಂದು ಹೇಳಿಬಿಡಿ ಜಾಬ್ ಎಲ್ಲ ಆದರೆ. ಸೊ ನಾನು ನೋಡುವ ವಾರದಲ್ಲಿ ಒಂದು 2 ಟೈಮ್ ಅಂದರೆ 2 ಡೇಸ್ ಆದರೂ ಜಾಬ್ ಅಪ್ಡೇಟ್ಸ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಇವತ್ತು ನಾನು 3 ಜಾಬ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ನಾನು ಸ್ವಲ್ಪ ಚೆಕ್ ಮಾಡಿದ್ದೇನೆ, ಓಕೆ ಅಂತ ಆಗಿದೆ ನನಗೆ. ನೀವು ಕಾಲ್ ಮಾಡಿ ವಿಚಾರಿಸಿಕೊಳ್ಳಿ. ಸೊ ಇದು ಇದು ಕಂಪನಿ ವರ್ಕೆ. ಸೊ ಏನು ಅಂತ ಹೇಳ್ತೇನೆ. ಎಸ್, ಮೊದಲನೇದಾಗಿ ಐಸ್ ಕ್ರೀಮ್ ಪಾರ್ಲರ್ ಮ್ಯಾಂಗ್ಳೂರಲ್ಲಿ. ಯಾವುದು ಅಂತ ಅದರಲ್ಲಿ ಹೆಸರು ಮೆನ್ಷನ್ ಮಾಡಲಿಲ್ಲ, ಐಡಿಯಲ್ಲ ಅಥವಾ ಬೇರೆ ಯಾವುದು ಅಂತ ಮೆನ್ಷನ್ ಮಾಡಲಿಲ್ಲ. ಸೊ ಐಸ್ ಕ್ರೀಮ್ ಪಾರ್ಲರ್ ಅಂತ ಇದೆ. ನಾನು ಸ್ಕ್ರೀನ್ ಮೇಲೆ ನಿಮಗೆ ಪೋಸ್ಟರನ್ನು ನಾನು ಹಾಕಿರ್ತೀನಿ, ಅಟ್ಯಾಚ್ ಮಾಡಿರ್ತೀನಿ. ಸೊ ಮ್ಯಾಂಗ್ಳೂರು ಅಂತ ಹಾಕಿದ್ದಾರೆ. ಸೊ ಪೊಸಿಷನ್ ಏನು ಅಂತ ಹೇಳಿದರೆ ಟೀಮ್ ಮೆಂಬರ್ಸ್ ಆಗಿ ವರ್ಕ್ ಮಾಡಲಿಕ್ಕೆ ಕ್ವಾಲಿಫಿಕೇಷನ್ ಎಷ್ಟಾಗಿರಬೇಕು ಅಂತ ಹೇಳಿದರೆ 10th ಪಾಸ್ ಆಗಿರಬೇಕು, ಪ್ಲಸ್ ಅಬೋವ್ ಆಗಿದ್ದರೂ ತೊಂದರೆ ಇಲ್ಲ. ಸ್ಯಾಲ್ರಿ ಅಪ್ ಟು 19,000ವರೆಗೆ ಪರ್ ಮಂತಿಗೆ 19,000ವರೆಗೆ ಕೊಡ್ತಾರೆ ಸ್ಯಾಲ್ರಿ ಪರ್ ಮಂತಿಗೆ. ನೆಕ್ಸ್ಟ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ನೋಡಿದ್ರೆ, ESI PF ಕೊಡ್ತಾರೆ, ಗ್ರ್ಯಾಟ್ಯುಟಿ ಇರ್ತದೆ. ಅದಾದಮೇಲೆ ಅಕೊಮಡೇಷನ್ ಅವ್ರದ್ದೇ ಇರ್ತದೆ, ಪರ್ಫಾರ್ಮೆನ್ಸ್ ಬೋನಸ್ ಕೂಡ ಇರ್ತದೆ ನಿಮಗೆ, ಫುಡ್ ಅಲವೆನ್ಸ್ ಅವ್ರದ್ದೇ ಫುಡ್ಡಲ್ಲಿ ಇರ್ತದೆ. ಸೊ ಅದು ಅಲ್ಲದೆ ಅದರ ಅಟ್ರಾಕ್ಟಿವ್ ಬೆನಿಫಿಟ್ಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಅಂದರೆ ಇವಾಗಂತೂ ಸಮ್ಮರ್ ಸೀಸನ್, ಇವಾಗ ಐಸ್ ಕ್ರೀಮ್ ಪಾರ್ಲರಿಗೆ ಜನ ಬೇಕಾಗ್ತದೆ. ಸೊ ಹಾಗಾಗಿ ಇವಾಗ ಡಿಮ್ಯಾಂಡ್ ಇರ್ತದೆ. ಸೊ ನಿಮಗೆ ಐಸ್ ಕ್ರೀಮ್ ಪಾರ್ಲರಲ್ಲಿ ಟೀಮ್ ಮೆಂಬರ್ಸ್ ಆಗಿ ವರ್ಕ್ ಮಾಡಲಿಕ್ಕೆ ಇಷ್ಟ ಇದ್ದರೆ 19K ಪರ್ ಮಂತಿಗೆ ದುಡಿಬೇಕು ಅಂತ ಮನಸ್ಸಿದ್ರೆ ನೀವು, ನಾನೊಂದು ನಂಬರ್ ಕೊಡ್ತೇನೆ, ಸ್ಕ್ರೀನ್ ಮೇಲೆ ಹಾಕಿದ್ದೇನೆ ಆಲ್ರೆಡಿ, 9844254043ಗೆ ರೆಸ್ಯೂಮನ್ನು ಸೆಂಡ್ ಮಾಡಿ, ಅಥವಾ ಅವ್ರ ಜೊತೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ನೀವು
ರೆಸ್ಯೂಮನ್ನು ಕಳಿಸಿದ್ರು ಆಗ್ತದೆ. ಸೊ ಇದು ಮೊದಲನೇದು. ಐಸ್ ಕ್ರೀಮ್ ಪಾರ್ಲರ್ ಮಂಗಳೂರಲ್ಲಿ ವರ್ಕ್ ಇರುವಂಥದ್ದು. ಟ್ರೈ ಮಾಡಿ, ಅಂದರೆ ತುಂಬ ಜನ ಬೇಕಾಗ್ಬೋದು. ಎಲ್ಲಾದರೂ ನಿಮಗೆ ಒಳ್ಳೆಯ ಆಫರ್ ಬಂದಿದೆ ಅಥವಾ ನನಗೆ ಓಕೆ ಆಯಿತು ಅಂತ ಆದರೆ ನನಗೊಂದು ಕಮೆಂಟ್ ಮಾಡಿಬಿಡಿ ಆಯಿತಾ. ಇನ್ನು ನೆಕ್ಸ್ಟ್, ತೊಕ್ಕೊಟ್ಟು ಶೋರೂಮ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡಲಿಕ್ಕಿದೆ. ಸೊ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು ಅಂತ, ವೆಲ್ಕಮ್ ಆ್ಯಂಡ್ ಅಸಿಸ್ಟ್ ಕಸ್ಟಮರನ್ನು ವೆಲ್ಕಮ್ ಮಾಡುವಂಥದ್ದು, ಅಸಿಸ್ಟ್ ಮಾಡುವಂಥದ್ದು, ಅದಾದಮೇಲೆ ಕಾಲನ್ನು ಹ್ಯಾಂಡಲ್ ಮಾಡುವಂಥದ್ದು, ಎನ್ಕ್ವೈರೀಸ್ ಇರ್ತದೆ ಅದನ್ನೆಲ್ಲ ನೋಡ್ಕೊಳ್ಳುವಂಥದ್ದು, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು, ಅದಾದಮೇಲೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದು ತೊಕ್ಕೊಟ್ಟು ಶೋರೂಮ್ನಲ್ಲಿರುವಂಥದ್ದು. ನಾನು ಆಲ್ರೆಡಿ ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿರ್ತೇನೆ. ಇದಕ್ಕೆ ಎಲ್ಲಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ತೊಕ್ಕೊಟ್ಟಿಗೆ ಬಂದು ನನಗೆ ಶೋರೂಮಲ್ಲಿ ವರ್ಕ್ ಮಾಡಬೇಕು ಅಂತಿದ್ದರೆ, ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, 8073678297. ನಾನಂದರೆ ಬೇಗನೆ ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ನನಗೆ ಮಾಹಿತಿ ಸಿಕ್ಕ ಒಂದು ದಿನದಲ್ಲೇ ನಾನು ಅಪ್ಲೋಡ್ ಮಾಡ್ತೇನೆ. ನನಗೆ ವಿಡಿಯೋ ಮಾಡಬೇಕು, ಅದು ಹೌದಾ ಅಲ್ವಾ ಅಂತ ಸರ್ಚ್ ಮಾಡಬೇಕು. ಹಾಗಾಗಿ ಒಂದು ದಿನ ಬಿಟ್ಟು ನಾನು ಹಾಕ್ತೇನೆ. ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಂದರೆ ಕೇಳ್ಕೊಳ್ಳಿ ಜನ ಬೇಕಾ ಏನು ಅಂತ. ಇಲ್ಲಿ ಎಷ್ಟು ಮೆಂಬರ್ಸ್ ಬೇಕು ಅಂತ ಏನೂ ಹೇಳಲಿಲ್ಲ, ಮೆನ್ಷನ್ ಮಾಡಲಿಲ್ಲ. ಸೊ ತೊಕ್ಕೊಟ್ಟು ಶೋರೂಮ್ಗೆ ಜನ ಬೇಕು ಅಂತ ಹೇಳಿದ್ದಾರೆ. ಸೊ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಇದು, ಇವತ್ತು ನಾನು 3 ಕೊಡುವಂಥದ್ದು. ಯಾವಾಗಲೂ 3 ಕೊಡ್ತಾನೆ ಅಂತಲ್ಲ, 2 ಕೊಡ್ಬೋದು, 1 ಕೊಡ್ಬೋದು, ಅಥವಾ 4 ಕೊಡ್ಬೋದು, 6 ಕೊಡ್ಬೋದು. ನನಗೆ ಹೇಗೆ ಸಿಗ್ತದೆ ಹಾಗೆ ನಾನು ಕೊಡುವಂಥದ್ದು. ಸೊ ಇವತ್ತು ನನಗೆ 3 ಮತ್ತು ಸ್ಟಾರ್ಟಿಂಗ್ ಅಲ್ವಾ 3 ಕೊಡುವ ಅಂತ ಆಯಿತು. ಸೊ ಹಾಗಾಗಿ 3 ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಸೊ ಇದು ಲಾಸ್ಟ್ ಇದು. ಇದೇನು ಅಂತ ಹೇಳಿದರೆ, ಝೀ ಕನ್ನಡ ನ್ಯೂಸ್ ಅಂತ ನಿಮಗೆ ಗೊತ್ತಿರ್ಬೋದು, ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇರ್ತದೆ. ಸೊ ಝೀ ಕನ್ನಡ ನ್ಯೂಸ್ಗೆ ಫೀಮೇಲ್ ನ್ಯೂಸ್ ಆ್ಯಂಕರ್ಸ್ ಬೇಕಾಗಿದ್ದಾರೆ. ಈ ಒಂದು ಝೀ ಕನ್ನಡ ನ್ಯೂಸ್ಗೆ ಫೀಮೇಲ್ ಆ್ಯಂಕರ್ಸ್ ಬೇಕಾಗಿದ್ದಾರೆ. ಇವ್ರದ್ದು ಏಜ್ 27ಗಿಂತ ಕಡಿಮೆ ಆಗಿರಬೇಕು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ 2 ರಿಂದ 3 ವರ್ಷ ಆ್ಯಂಕರಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅಥವಾ ನ್ಯೂಸ್ ಪ್ರೆಸೆಂಟ್ ಮಾಡುವಂಥದ್ರಲ್ಲಿ 2 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು. ಸೊ ಹಾಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ನ್ಯೂಸ್ ಆ್ಯಂಕರ್ ಆಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು ಝೀ ಕನ್ನಡ ನ್ಯೂಸ್ಗೆ. ಸೊ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೇನೆ, 9811782234. ಅವ್ರದ್ದು ಮೇಲ್ ಕೂಡ ಇದೆ, ಇದಕ್ಕೆ ನೀವು ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು. ravi@zmedia.com ಇದಕ್ಕೆ ನೀವು ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು. ಸೊ ನಾನು ಇವತ್ತು ಇನ್ಫಾರ್ಮೇಷನ್ ಕೊಟ್ಟದ್ದು ಸ್ವಲ್ಪ ಆಚೆ ಈಚೆ ಆಗಿರ್ಬೋದು. ಆಚೆ ಈಚೆ ಏನಾಗಲಿಲ್ಲ, ಬಟ್ ಮಾತಾಡುವ ಶೈಲಿ ಸ್ವಲ್ಪ ಚೇಂಜ್ ಇರ್ಬೋದು. ಅದು ದಿನ ಮಾತಾಡ್ತಾ ಅಪ್ಡೇಟ್ಸ್ ಕೊಡ್ತಾ ಇದ್ದ ಹಾಗೆ ಸ್ವಲ್ಪ ಚೇಂಜಸ್ ಆಗ್ತದೆ. ಮತ್ತು ಇವತ್ತು ಸ್ಟಾರ್ಟಿಂಗ್ ದಿನ ಇದ್ದ ಹಾಗೆ 100 ಡೇಸ್ ಕಂಪ್ಲೀಟ್ ಆದಮೇಲೆ ಇರೋದಿಲ್ಲ. ನೋಡೋಣ, ನಾನು ಆದಷ್ಟು ಚೆನ್ನಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇವತ್ತು 3 ಡೀಟೇಲ್ಸ್ ಕೊಟ್ಟಿದ್ದೇನೆ. ಆಲ್ ದಿ ಬೆಸ್ಟ್. ಟ್ರೈ ಮಾಡಿದವರಿಗೆ ಎಲ್ರಿಗೂ ಕೂಡ ಜಾಬ್ ಸಿಗಲಿ ಅಂತ ಆಶಿಸ್ತೇನೆ. ನೆಕ್ಸ್ಟ್ ನಾನು ನೋಡುವ, ವೀಕ್ಲಿ 2 ಡೇಸ್ ಅಪ್ಡೇಟ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡಿದರೆ, ಅಂದರೆ ನನಗೆ ಜಾಬ್ ಆಯಿತು ಅಥವಾ ಇಂಟ್ರೆಸ್ಟೆಡ್, ಇನ್ನೂ ಮಾಹಿತಿ ತಿಳಿಸಿ ಅಂತ ಕಮೆಂಟ್ ಹಾಕುವ ಮೂಲಕ ನನಗೆ ಇನ್ನೂ ಕೂಡ ಸ್ಫೂರ್ತಿ ನೀಡಿದರೆ ನನಗೆ ಮತ್ತೆ ಜಾಸ್ತಿ ಅಪ್ಡೇಟ್ಸ್ ಕೊಡಲಿಕ್ಕೆ ಒಂದು ಸ್ಫೂರ್ತಿ ಅಥವಾ ಖುಷಿ ಅಂತ ಆಗ್ತದೆ. ಸೊ ಹಾಗಾಗಿ ಇವತ್ತು ನಾನು 3 ಡೀಟೇಲ್ಸ್ ಕೊಟ್ಟಿದ್ದೇನೆ. ಇಷ್ಟ ಆದರೆ ಆಗ್ಬೋದು ಅಂತ ಆದರೆ ರೆಸ್ಯೂಮನ್ನು ಕಳಿಸಿ. ಬಟ್ ಸರಿಯಾಗಿ ಮಾಹಿತಿಯನ್ನು ಕೇಳಿ ಮಾತಾಡಿ ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಜಾಬಿಗೆ ಹೋಗೋದಾದರೂ. ಮತ್ತು ನನ್ನನ್ನು ಹೊಣೆಗಾರರನ್ನಾಗಿ ಮಾಡಲಿಕ್ಕೆ ಬಾರ್ದು. ಯಾಕಂತ ಹೇಳಿದರೆ ನಾನು ಅಪ್ಡೇಟ್ಸ್ ಮಾತ್ರ ಕೊಡುವಂಥದ್ದು. ಅದರಲ್ಲಿ ಬರುವಂತಹ ಯಾವುದೇ ರೀತಿಯಾದಂತಹ ತೊಂದರೆಗೆ ನಾನು ಹೊಣೆಯಾಗಿರೋದಿಲ್ಲ. ಅಂದರೆ ಆದಷ್ಟು ನಾನು ನೋಡಿಕೊಂಡೇ ಕೊಟ್ಟಿರುವಂಥದ್ದು. ಇನ್ನು ಅಂದರೆ ಕೆಲವೊಬ್ಬರು ಮಾತಾಡುವ ಶೈಲಿಯಿಂದ ಏನಾದರೂ ತೊಂದರೆಗಳು ಬರ್ಬೋದು, ಅದಕ್ಕೆ ನಾನು ಹೊಣೆಯಾಗಿರೋದಿಲ್ಲ. ಸೊ ಹಾಗಾಗಿ ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಆಗಿರುವಂಥದ್ದು. ಆಲ್ಮೋಸ್ಟ್ ಮಾತಾಡುವಾಗ ಅದೆಲ್ಲ ಆಲ್ಮೋಸ್ಟ್ ಗೊತ್ತಿರ್ತದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ರೆಸ್ಯೂಮನ್ನು ಕಳಿಸಿಬಿಡಿ ಇಷ್ಟ ಆದರೆ. ಜಾಬ್ ಎಲ್ಲ ಓಕೆ ಅಂತಾದರೆ, ಈಗ ಜಾಬ್ ಸಿಗೋದೇ ಕಷ್ಟ. ಮತ್ತು ನಮ್ಮ ಲೋಕಲಲ್ಲಿ ಸ್ಯಾಲ್ರಿ ಎಲ್ಲ ನಿಮಗೆ ಗೊತ್ತಿರ್ತದೆ. ಮತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನೋಡಿದ್ರೆ ಹಳ್ಳಿ ಕಡೆ ನಮಗೆ ಕೈಗಾರಿಕೆಗಳು ಅಥವಾ ಫ್ಯಾಕ್ಟ್ರಿ ಈ ಥರ ಎಲ್ಲ ಸಿಗುವಂಥದ್ದು, ಕಂಪನಿ ಈ ಥರ ಸಿಗುವಂಥದ್ದು ಕಡಿಮೆ. ಸೊ ಜಾಬ್ ಇವಾಗ ಇದೆ, ಇನ್ನು ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ರೋಬೋಟ್ ಮೆಷಿನ್ ಎಲ್ಲ ಬಂದರೆ ಇಷ್ಟು ಕೂಡ ಜಾಬ್ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ. ಸೊ ಹಾಗಾಗಿ ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಓಕೆ, ಇವತ್ತಿನ ಈ ಒಂದು ಜಾಬ್ ಅಪ್ಡೇಟ್ಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.